ವಿಜಯಪುರ ನಗರದಲ್ಲಿ ಇಂದು ಕಾಂಗ್ರೆಸ್ ಮುಖಂಡರಾದ ಹಮೀದ್ ಮುಷ್ರಿಫ್ ಮಾತಾಡ್ತಾ ರಾಮನವಮಿ ನಿಮಿತ್ತವಾಗಿ ಹುಬ್ಬಳ್ಳಿಯಲ್ಲಿ ವಿಜಯಪುರ ನಗರ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ನೀಡಿದ ಅವಹೇಳನಕಾರಿ ಮಾತನ್ನು ವಿರೋಧಿಸಿ ನಾವು ಇದೇ ವಿಜಯಪುರ ನಗರದಲ್ಲಿ 28 ಏಪ್ರಿಲ್ ರಂದು ಮುಂಜಾನೆ 11 ಗಂಟೆಗೆ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಸಾಗಿ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡಲಾಗುವುದು ಮತ್ತು ಪ್ರತಿಭಟನೆಯನ್ನು ಸಹ ಹಮ್ಮಿಕೊಳ್ಳಲಾಗುವುದು. ಅಬ್ದುಲ್ ಹಮೀದ್ ಮುಷ್ರಿಫ್ ಸಾಹೇಬರು ನಡೆಸ್ಕೊಳ್ಬೇಕಂತ ಅವ್ರಿಗೆ ಕೇಳ್ಕೊಳ್ತೀನಿ. ಮಾಧ್ಯಮ ಮಿತ್ರರಿಗೆ ಮತ್ತು ಪ್ರಿಂಟ್ ಮೀಡಿಯಾ ಅವ್ರಿಗೆ ಸ್ವಾಗತ ಕೋರುತ್ತಾ ಜೋರೇ ಮಾತಾಡ್ತೀನಿ ರೀ ಸಾಹೇಬ್ರ. ಮೈಕ್ ನಡೆಯಂಗಿಲ್ಲ ನಾವು ಪ್ರೆಸ್ ಮಾಡೋದು ಏನಂದ್ರೆ ನೀವು ಯಾವಾಗ ಮಾಡ್ತೀರಿ ಅನ್ಲಿಕ್ಕತ್ತಿದ್ರಿ. 28 ತಾರೀಕು ನಾವು ಮುಂಜಾನೆ 11 ಗಂಟೆಗೆ ಅಂಬೇಡ್ಕರ್ ಸರ್ಕಲ್ಲಿಂದ DC ಆಫೀಸ್ವರೆಗೆ ನಾವು ರಾಯ್ಲಿ ಮೂಲಕ DC ಸಾಹೇಬ್ರ ಮನವಿ ಕೊಡ್ಲಿಕ್ಕತ್ತೀವಿ. ಯಾಕಂದ್ರೆ ಯಾರೇ ಒಬ್ಬ ಮನುಷ್ಯ ಸಮಾಜಕ್ಕೆ ಬೈಲಿ ನಮ್ಮ ಬೈಲಿ ನಾವು ಸೇವಿಸ್ತಿದ್ದೀವಿ. ಇದು ನಮ್ಮ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಅವೇನೇ ಹೇಳಿದ್ದಾರೆ. ಅದರ ಸಲುವಾಗಿ ನಾವು ಬಿಜಾಪುರ ಎಲ್ಲ ಆ್ಯಕ್ಷನ್ ಕಮಿಟಿಯವ್ರು ಕೂಡಿ ಇದು ನಾವು ಬಿಜಾಪುರ 28ಕ್ಕೆ 11 ಗಂಟೆಲಿಂದ 2 ತನಕ ನಾವು DC ಆಫೀಸ್ಗೆ ಹೋಗಿ ಮನವಿ ಕೊಡ್ಲಾಕ ನಾವು ಮಾಡೀವಿ. ಬಿಜಾಪುರ ಸಿಟಿಯವರು ಎಲ್ಲರೂ ಕೂಡಿ ಬರಲಿ ಅಂತ ಅವ್ರಿಗೆ ವಿನಂತಿ ಮಾಡಿ ನಾವು DC ಸಾಹೇಬ್ರಿಗೆ SP ಸಾಹೇಬ್ರಿಗೆ ಹೋಗಿ ನಮ್ಮ ಪರ್ಮಿಷನ್ ಕೊಡ್ರಂತ ಅವ್ರಿಗೆ ಮನವಿ ಮಾಡೀವಿ. 28 ತಾರೀಕು ಕೊಡ್ತೀನಿ ಅಂದಾರೆ. ನಿಮ್ಗೆ ಹೇಳಬೇಕು, ನೀವು 15 ತಾರೀಕು ಮಾಡ್ತೀರಿ ಅಂದಿದ್ರಿ, ಮುಂದೆ ಯಾಕೆ ಹಾಕಿದ್ರಿ ಅದು ಅಂದ್ರಿ. ಅದಕ್ಕೆ ನಾವು 28 ತಾರೀಕು ಮಾಡ್ಲಿಕ್ಕತ್ತೀವಿ. ನಮ್ಮೆಲ್ಲ ಬಿಜಾಪುರ ಮಂದಿಗೆ ಬರ್ರಿ ಅಂತ ವಿನಂತಿ ಮಾಡ್ಲಿಕ್ಕತ್ತೀವಿ. ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದರೆ, ನಮಗೆಲ್ಲರಿಗೂ ಗುರ್ತಿದ್ದ ಹಾಗೆ ಯತ್ನಾಳ್ ಅವರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದಕ್ಕೆ ಅದಕ್ಕೆ ಖಂಡ್ರೆ ಈಗಾಗಲೇ ಸಾಕಷ್ಟು ಕಡೆ ಅವರ ಬಗ್ಗೆ ಎಲ್ಲ ಕಡೆ ಕೇಸ್ಗಳು FIRಗಳು ಆಗಿವೆ. ಅದ್ರ ಬಗ್ಗೆ ಎಲ್ಲ ವಿವಿಧ ಜಿಲ್ಲೆಗಳಲ್ಲಿ ಕೂಡ FIR ಕೇಸ್ಗಳು ಆಗಿದೆ, ಪ್ರತಿಭಟನೆ ಕೂಡ ಆಗಿದ್ದಾರೆ. ಅದಕ್ಕಾಗಿ ವಿಜಯಪುರದಲ್ಲಿ ಕೂಡ ಈ ಹಿಂದೆ 15 ತಾರೀಕಿಗೆ ಕೆಲವೊಬ್ಬರು ಏನು ಮಾಡಬೇಕಂತೇಳಿ ವಿಚಾರ ಮಾಡಿದ್ದು ಒಂದು ಪ್ರಚಾರ ಮಾಡಿದ್ರು. ಅದಕ್ಕೆ ಅದು ಅಲ್ಲಂತೇಳಿ ನಾವು ಈಗಾಗಲೇ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾಗಿತ್ತು. ಇವತ್ತು ಏನದ ನಮ್ಮ ವಿಜಯಪುರ ನಗರದಲ್ಲಿ ನಮ್ಮ ಹಮೀದ್ ಮುಷ್ರಿಫ್ ಅವರ ಒಂದು ಮುಖಂಡತ್ವದಲ್ಲಿ ಮತ್ತು ವಿವಿಧ ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳ ಒಂದು ಮುಖಂಡತ್ವದಲ್ಲಿ ಒಂದು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಮಾಡಿ ಇದು ಏನದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಬಹಳಷ್ಟು ಅವಹೇಳನಕಾರಿ ಮಾತನಾಡಿದ್ದಕ್ಕಾಗಿ ನಗರ ಶಾಸಕಿಗೆ ಒಂದು ತಕ್ಕ ಪಾಠ ಕಲಿಸುವಂಥದ್ದು, ಒಂದು ಎಚ್ಚರಿಕೆ ಕೊಡುವಂಥ ಒಂದು ಸಂದರ್ಭ ಇವತ್ತು ಇದೇ ದಿನಾಂಕ 28ನೇ ತಾರೀಕಿಗೆ ಸೋಮವಾರಂದು ಬೆಳಿಗ್ಗೆ 11 ಗಂಟೆಗೆ ಏನದ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಒಳಗೆ ಒಂದು 28 ದಿನಾಂಕ 28 ಸೋಮವಾರ ಸಮಯ 11 ಗಂಟೆಗೆ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯವರೆಗೆ ಹೋಗಿ ಅವರಿಗೆ ಇದರ ಬಗ್ಗೆ ಕಾನೂನಾತ್ಮಕವಾಗಿ ಇವರ ಬಗ್ಗೆ ಮುಂದೆ ಈ ರೀತಿ ಆಗಲಾರ್ದಂಗೆ ನೋಡ್ಕೋರಿ ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಮತ್ತು ಮಾನ್ಯ ಪೊಲೀಸ್ ಇಲಾಖೆಗೆ ಒಂದು ಮನವಿ ಕೊಡುವಂಥ ಕೆಲಸ ನಾವು ಆ ದಿವಸ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಅದು ಏನದ ಅವರು ಒಂದು ಮೊನ್ನೆ ಬಂದ ತಕ್ಷಣ ಏನದ ನಾನು ಜಿನ್ನವ್ರ ಹೆಸರು ಹೇಳಕ್ಕೆ ಹೋಗಿದ್ದೆ. ಅದು ಪ್ರತಿಯೊಬ್ಬ ಜನಪ್ರತಿನಿಧಿಯಾಗಿ ಪ್ರತಿಕ್ರಿಯೆ ನೀಡುವಂಥದ್ದು ನೋಡ್ಕೊಂಡು ಯಾವ ರೀತಿ ಅದರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡುವಂಥದ್ದು. ಇದು ಒಬ್ಬ ಜನಪ್ರತಿನಿಧಿ, ಒಬ್ಬ MLA ಆಗಿ ಜನ ಏನು ಹುಚ್ಚು ತಿಳ್ಕೊಂಡ್ರ. ನಮ್ಮ ಅಮ್ಮದ ಜಿನ್ನ ಹೇಳಕ್ಕೆ ಹೋಗಿದ್ದೆ,
ಅದು ಹೋಗಿ ಹಿಂಗಾಗ್ಯದ, ಅಲ್ಲಿಗೆ ಕಟ್ ಆಗ್ಯದ. ಏನು ಕಟ್ ಆಗ್ಯದ ಹೇಳ್ಬೇಕಲ್ಲ, ಅದು ಏನು ಕಟ್ ಆಯ್ತು ಮುಂದೆ ಹೇಳ್ಬೇಕಲ್ಲ. ನೀವು ಸ್ವಲ್ಪ ಕೇಳ್ಬೇಕಾಗಿತ್ತು. ನೀವು ಸ್ವಲ್ಪ ಮಾಧ್ಯಮದವ್ರು ಎಲ್ಲಿ ಕಟ್ ಆಯ್ತು ಏನ್ರಿ ಮುಂದಿನ ಹೇಳ್ಬೇಕಾಗಿತ್ತು. ನೀವು ಅಷ್ಟಕ್ಕೆ ತೊಗೊಂಡು ಬಿಟ್ಬಿಟ್ರಿ. ಅದಕ್ಕೇನದ ಸರಿಯಾದ ಪ್ರತಿಕ್ರಿಯೆ ಕೊಡ್ಬೇಕಾಗಿತ್ತು. ಅವರು ಬೇಷರತಾಗಿ ಕ್ಷಮೆನೂ ಕೇಳಬೇಕಾಗಿತ್ತು. ಕ್ಷಮೆ ಕೇಳಿದ್ರು ಸಹಿತ ಇದಕ್ಕೆ ಒಬ್ಬ ಪ್ರವಾದಿ ಮೊಹಮ್ಮದ್ ಪೈಗಂಬರ್, ಈ ವಿಶ್ವಕ್ಕೆ ಶಾಂತಿ ತಂದಂಥ ಒಬ್ಬ ಮಹಾಪುರುಷ, ಮಹಾಪೈಗಂಬರ ಅಂಥ ವ್ಯಕ್ತಿಗೆ ಇವತ್ತು ಸಾಕಷ್ಟು ಜನ, ಎಲ್ಲ ಹಿಂದೂ ಸಮಾಜದ್ದು ಬೇರೆ ಬೇರೆ ಸಮಾಜ ಜನ ಕೂಡ ಅವರಿಗೆ ಸೀಮಾರಿ ಹಾಕಿದ್ದಾರೆ ಇವತ್ತಿನ ದಿವಸ. ಈ ರೀತಿ ಹೇಳಬಾರ್ದಾಗಿತ್ತು ಹೇಳಿ. ಅದಕ್ಕಾಗಿ ನಾವು ಕೂಡ ಯಾಕೆ ಈ ರೀತಿ ನಾವು 10,000 ಜನರಿಗೆ ಅಷ್ಟೇ ಯಾಕೆ ಸೀಮಿತ ಮಾಡಿದ್ದೀವಿ ಅಂದರೆ, ನಮ್ಮ 1,00,000 ಜನರಿಗೆ ಕೊಡುವಂಥ ವ್ಯವಸ್ಥೆ ಮೊದಲ ಮಾಡಿದ್ದೇವೆ. ಆದರೆ ಏನದ ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆ ನಾವು ಎಲ್ಲ ಹಿರಿಯರು ಸೇರಿ, ಯಾಕಂದ್ರೆ ಈಗಾಗಲೇ ಜಿಲ್ಲಾ 1,00,000 ಜನ ಸೇರಿಸಿದ್ರೆ ಏನಾಗ್ತದೆ, ಸ್ವಲ್ಪ ಜನರಿಗೆ ತೊಂದರೆಗಳು ಆಗ್ತವೆ, ಟ್ರಾಫಿಕ್ ಜಾಮ್ ಆಗ್ತದೆ. ಅದಕ್ಕೆ ಪೈಗಂಬರರ ಸಂದೇಶ ಏನದಂದ್ರೆ ಯಾವ ಜನರಿಗೂ ತೊಂದರೆ ಆಗಬಾರ್ದು. ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರದ್ದು ಸಂದೇಶ ಏನಂದ್ರೆ, ಅವರ ಹೆಸರ ಮೇಲೆ ನಾವು ಇನ್ನಿತರ ಜನರಿಗೆ ಯಾವ ಥರದ್ದು ತೊಂದರೆಗಳು ಆಗಬಾರ್ದು. ಅದಕ್ಕಾಗಿ ನಾವೇನು ಮಾಡ್ಲಕತ್ತೀವಿ ಅಂದ್ರೆ, ಯಾವುದೇ ಮತ್ತು ಇದು ಬೇರೆ ಇದು ಏನಾದರೂ ರಾಜಕೀಯ ಹೋರಾಟ ಅಥವಾ ಇನ್ನಿತರ ಪ್ರತಿಭಟನೆ ನಾವು ನಡೀತಾವ. ಆದರೆ ಇದು ಇರುವಂಥದ್ದು ಏನದ, ನಮ್ಮ ಮೊಹಮ್ಮದ್ ಪೈಗಂಬರ್ ಇಡೀ ವಿಶ್ವಕ್ಕೆ ಶಾಂತಿಯ ದೂತವರು. ಅದಕ್ಕಾಗಿ ಅಶಾಂತಿ ಆಗಬಾರ್ದು ಮತ್ತು ಬೇರೆ ಎಲ್ಲ ಜನರಿಗೆ ಆಗಲಿ ತೊಂದರೆಗಳು ಆಗಬಾರ್ದು ಅವರಿಂದ, ಅವ್ರ ಹೆಸರ ಮೇಲೆ. ಅದಕ್ಕಾಗಿ ಏನದ ನಾವು ಏನು ಮಾಡ್ಲಕತ್ತೀವಿ ಅಂದ್ರೆ, ಭಾಳ ವ್ಯವಸ್ಥಿತವಾಗಿ ಯಾವುದೇ ಸಾರ್ವಜನಿಕರಿಗೆ ಅಥವಾ ಇದರಿಂದ ನಮ್ಮ ಹೋರಾಟದಿಂದ ನಮ್ಮ ಪ್ರತಿಭಟನೆಯಿಂದ ಏನು ತೊಂದರೆ ಆಗಬಾರ್ದು. ಅದಕ್ಕಾಗಿ ಏನದ ಒಂದು ಸೀಮಿತವಾದಂಥ ಒಂದು ಹೋರಾಟ ಇಟ್ಕೊಂಡಿದ್ದಾಗಿತ್ತು. ಇವತ್ತು ಜಿಲ್ಲಾಡಳಿತ ಮತ್ತು ನಿನ್ನೆ ಪೊಲೀಸ್ ಇಲಾಖೆ SP ಸಾಹೇಬರು ಇಡೀ ಒಂದು 2 ತಾಸು ಸಭೆ ಮಾಡಿ ನಮಗೆಲ್ಲ ಅದ್ರ ಬಗ್ಗೆ ಯಾವ ರೀತಿ ರೂಪರೇಷೆ ಹಾಕೋಬೇಕು ಅವರೆಲ್ಲರಿಗೆ ಅವ್ರ ಜೊತೆ ಎಲ್ಲ ಚರ್ಚೆ ನಿನ್ನೆ ಕೂಡ ಆಗಿದೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಯಾವ ರೀತಿ, ಯಾಕಂದರೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ಒಂದು ಅವರು ಸಹಕಾರ, ಅವರಿಗೆ ನಾವು ಸಹಕಾರ ನೀಡಬೇಕಾಗ್ತದೆ. ಯಾಕಂದರೆ ಇವತ್ತು ಪ್ರತಿಭಟನೆಯಲ್ಲಿ ಸಾಕಷ್ಟು ಜನ ಏನಾಗ್ತದೆ, ಯಾರೋ ಕಿಡಿಗೇಡಿಗಳು ಏನಾರೇ ಮಾಡಿದ್ರು ಕೂಡ ಅದು ಒಂದು ಸಂಘಟಕರಿಗೆ ಮತ್ತು ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಒಂದು ವ್ಯಕ್ತಿತ್ವಕ್ಕೆ ಅದು ಧಕ್ಕೆ ಬರ್ತದೆ. ಅದಕ್ಕಾಗಿ ಏನದ ನಾವು ಶಾಂತ ರೀತಿಯಿಂದ ಒಂದು ಸಂದೇಶ ಏನದ ಹೋಗ್ಬೇಕಾಗ್ಯದ ಇವತ್ತು. ಯಾಕಂದ್ರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಈ ರೀತಿ ಹೇಳಿದ್ರೆ ಜನನೂ ಕೂಡ ಯಾರು ಅವರಿಗೆ ಇದು ಮಾಡ್ತಾ ಇಲ್ಲ, ಇವ್ರು ಯತ್ನಾಳ್ ಅವರಿಗೆ. ಅದಕ್ಕಾಗಿ ಮತ್ತೆ ನಮ್ಮದು ಕೂಡ ಕರ್ತವ್ಯ ಐತಿ. ಒಂದು ನಾವು ಈ ರೀತಿ ಬಿಜಾಪುರ ನಗರ ಶಾಸಕನ ಈ ರೀತಿ ಅವಹೇಳನಕಾರಿ ಮಾತನಾಡಿದಾಗ ನಾವು ಈ ರೀತಿ ಕೂತ್ರೆ ಆಗೋದಿಲ್ಲ. ಅದಕ್ಕಾಗಿ ಇವತ್ತು ನಾವು ಯಾಕೆ ಸ್ವಲ್ಪ ಸಮಯನೂ, ಯಾಕಂದ್ರೆ ಈಗಾಗಲೇ ಕೆಲವು ಯುವಕರು ಭಾಳಷ್ಟು ರೊಚ್ಚಿಗೆದ್ದಿದ್ರು ಇದು ಕೇಳಿ ಇದು ಮಾಡಿ, ಏನಾದರೂ ಅನಾಹುತ ಘಟನೆಗಳು ಆಗ್ಬಾರದು ಹೇಳಿ ಸ್ವಲ್ಪ ಇದಕ್ಕೊಂದು ಏನಿದು ಒಂದು ಸ್ವಲ್ಪ ಗರಂ ಇದ್ದಿದ್ದು ಏನದು ಹಚ್ಚಿ ಇದು ಆಗ ಸ್ವಲ್ಪ ಸಮಯ ತಗೊಂಡ್ರು ಇದಕ್ಕೆ ಸ್ವಲ್ಪ ಸೌಮ್ಯ ರೀತಿಯಿಂದ ಒಂದು ಹೋರಾಟ ಆಗಲಿ ಹೇಳಿ ನಾವು ಆ ಉದ್ದೇಶದಿಂದ ಏನದ ದಿನಾಂಕ 28ನೇ ತಾರೀಕಿಗೆ ಇದು ಒಂದು ಹೋರಾಟ ಇಟ್ಕೊಂಡಿದ್ದಾಗಿದೆ. ಅದಕ್ಕಾಗಿ ಆ ದಿವಸ ಏನದ ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತೇವೆ, ಇವ್ರ ಮೇಲೆ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಯತ್ನಾಳ್ ಮೇಲೆ ಒಂದು ನಿರ್ಲಕ್ಷಣವಾಗಿ ಇವತ್ತು ಇವ್ರ ಮೇಲೆ ಕ್ರಮ ಜರುಗಿಸ್ಬೇಕು ಕಾನೂನು ರೀತಿಯಲ್ಲಿ ಹೇಳಿ ಆ ದಿವಸ ಒತ್ತಾಯ ನಾವು ಮಾಡ್ತೇವೆ.